ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ಸ್ವಾಗತ. ಮುಂಬರುವಂಥ ಶಿಕ್ಷಕರ ನೇಮಕಾತಿ ಅದರಲ್ಲಿಯೂ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPSTR ಎಕ್ಸಾಮ್ಗೆ ಮತ್ತು HSTR ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಅಭ್ಯರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ವಿವರಣಾತ್ಮಕ ಪ್ರಶ್ನೋತ್ತರಗಳು, ಅದರಲ್ಲಿಯೂ ಮುಖ್ಯವಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ಭಾಗದ ಅಧ್ಯಾಯ 8 ಸ್ವಾತಂತ್ರ್ಯೋತ್ತರ ಭಾರತ ಪಾಠಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಮತ್ತು ಆಳವಾದ ವಿವರಣಾತ್ಮಕ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದರೆ ತಡ ಮಾಡದೆ ಇಂದಿನ ಇಂಪಾರ್ಟೆಂಟ್ ವಿಡಿಯೋವನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳಿಗೆ ಅಧ್ಯಾಯ 8ರಲ್ಲಿ ಸ್ವಾತಂತ್ರ್ಯೋತ್ತರ ಭಾರತ ಪಾಠದಲ್ಲಿ ಮೊದಲ ಪ್ರಶ್ನೆ ಹೀಗಿದೆ: ಭಾರತವು ಸ್ವಾತಂತ್ರ್ಯ ಗಳಿಸಿದ ನಂತರದಲ್ಲಿ ಎದುರಿಸಿದ ಸಮಸ್ಯೆಗಳ್ಯಾವು? ವಿದ್ಯಾರ್ಥಿಗಳೇ, ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ವೇಟ್ ಮಾಡ್ತಾ ಇದ್ದೇವೆ ನಿಮ್ಮ ಉತ್ತರಗಳ ಕೀ ಪಾಯಿಂಟ್ಸ್ಗಳನ್ನು ಯಾವ ಥರ ಬರೀಬೇಕು ಅಂತೇಳಿ ನೀವು ಉತ್ತರಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಭಾರತದ ವಿಭಜನೆಯ ಪರಿಣಾಮಗಳು, ನಿರಾಶ್ರಿತರ ಸಮಸ್ಯೆ, ಆಹಾರದ ಉತ್ಪಾದನೆ ಕೊರತೆ, ಕೈಗಾರಿಕೆಗಳ ಬೆಳವಣಿಗೆ ಹೇಗೆ, ಸಂಸ್ಥಾನಗಳ ವಿಲೀನೀಕರಣ, ಕೋಮು ಗಲಭೆಗಳು, ಸರ್ಕಾರದ ರಚನೆ, ರಾಜ್ಯಗಳ ಪುನರ್ ವಿಂಗಡಣೆ. ಈ ಥರ ಉತ್ತರಗಳನ್ನು ವಿದ್ಯಾರ್ಥಿಗಳೇ ನೀವು ಎಕ್ಸಾಮಿನೇಷನಲ್ಲಿ ಕೀ ಪಾಯಿಂಟ್ಸ್ಗಳನ್ನು ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲದೆ ಸಹ ಈ ಪಾಯಿಂಟ್ಸ್ಗಳನ್ನು ಈ ಥರ ಬರೆದ್ರೆ ನಿಮಗೆ ಕಂಪ್ಲೀಟ್ 4 ಮಾರ್ಕ್ಸ್ ಆಗಿರ್ಬೋದು ಅಥವಾ 3 ಮಾರ್ಕ್ಸು ಕಂಪ್ಲೀಟ್ ದೊರೆಯುತ್ತೆ. ಅದೇ ರೀತಿ 2ನೇ ಪ್ರಶ್ನೆಯನ್ನು ನೋಡೋಣ. ನಿರಾಶ್ರಿತರ ಸಮಸ್ಯೆಯನ್ನು ದೇಶವು ಹೇಗೆ ಎದುರಿಸಿತ್ತು? ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ ವಿದ್ಯಾರ್ಥಿಗಳ ಎಕ್ಸಾಮಿನೇಷನಲ್ಲಿ ದೇಶದ ವಿಭಜನೆಯಿಂದ ಲಕ್ಷಾಂತರ ಜನರ ಆಗಮನ, ಉದ್ಯೋಗ ನಿರ್ಮಾಣ, ಭೂಮಿ, ಶಿಕ್ಷಣ ಮತ್ತು ಆರೋಗ್ಯದ ಜವಾಬ್ದಾರಿ, ವಸತಿ ಸೌಲಭ್ಯ ಒದಗಿಸುವುದು, ಸೌಹಾರ್ದಯುತ ವಾತಾವರಣ ನಿರ್ಮಾಣ ಜವಾಬ್ದಾರಿ. ಈ ಥರ ಉತ್ತರವನ್ನು ಎಕ್ಸಾಮಿನೇಷನಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ: ಸರ್ದಾರ್ ವಲ್ಲಭಭಾಯ್ ಪಟೇಲರು ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಿ ಯಶಸ್ವಿಯಾದದ್ದು ಹೇಗೆ? ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, 1947ರ ಬಿಲ್ಲಿನ ಕಾಯ್ದೆ, ರಾಜ್ಯಾದಾಯ ಆಧರಿಸಿ ರಾಜ್ಯಧನ ನಿಗದಿ, ಸವಲತ್ತು ಮತ್ತು ಸ್ಥಾನಮಾನ ನೀಡಲಾಯಿತು, ಜುನಾಗಢ, ಹೈದರಾಬಾದ್, ಜಮ್ಮು ಕಾಶ್ಮೀರ ಸಂಸ್ಥಾನಗಳ ಪ್ರತಿರೋಧ, ಪಟೇಲರು ನಡೆಸಿದ ಸೈನಿಕ ಕಾರ್ಯಾಚರಣೆಗಳು, ಪಟೇಲರ ನೇತೃತ್ವದಲ್ಲಿ ವಿಲೀನ ಕಾರ್ಯ ಯಶಸ್ವಿ. ಈ ಥರ ಕೀ ಪಾಯಿಂಟ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ 3 ಮಾರ್ಕ್ಸ್ ಆಗಿರ್ಬೋದು 4 ಮಾರ್ಕ್ಸ್ ಪ್ರಶ್ನೋತ್ತರದಲ್ಲಿ ನೀವು ಈ ಥರ ಉತ್ತರಗಳನ್ನು ಬರೀಬೇಕಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ: ಜುನಾಗಢ ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಯಾಯಿತು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಪ್ರತಿ ಎಕ್ಸಾಮ್ನಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಅಲ್ಲಿನ ನವಾಬ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು, ನವಾಬನ ವಿರುದ್ಧ ಪ್ರಜೆಗಳು ಬೀದಿಗಿಳಿದರು, ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡಿದನು, ಅಲ್ಲಿನ ದಿವಾನರ ಮನವಿಯಂತೆ ಸೈನ್ಯ ರವಾನೆ, 1949ರಲ್ಲಿ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ. ಈ ಥರ ಉತ್ತರಗಳನ್ನು ಎಕ್ಸಾಮಿನೇಷನಲ್ಲಿ 4 to 5 ಪಾಯಿಂಟ್ಸ್ 3 ಮಾರ್ಕ್ಸಿಗೆ ಕೇಳಿದ್ರೆ ಮಿನಿಮಮ್ ನೀವು 6 ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ: ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನವಾದ ಬಗೆ ಹೇಗೆ? ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, ನಿಜಾಮನ ಅಧೀನದಲ್ಲಿ ಸಂಸ್ಥಾನ, ಸ್ವತಂತ್ರವಾಗಿರಲು ಬಯಸಿದನು, ಭಾರತಕ್ಕೆ ಸೇರಲು ನಿರಾಕರಣೆ, ತೆಲಂಗಾಣ ರೈತರಿಂದ ಹೋರಾಟ ನಡೆದಿತ್ತು, ಕ್ರೂರ ಪಡೆಯಾಗಿದ್ದ ಪ್ರಜಾಕಾರರ ಬಗ್ಗೆ ಜನರಲ್ಲಿ ಅಸಮಾಧಾನ, ವ್ಯಾಪಕ ವಿರೋಧ, ಭಾರತ ಸರ್ಕಾರ ಸೈನ್ಯ ಕಳಿಸಿ ನಿಜಾಮನನ್ನು ಸೋಲಿಸಿತ್ತು, 1948ರಲ್ಲಿ ಭಾರತದಲ್ಲಿ ಹೈದರಾಬಾದನ್ನು ವಿಲೀನ ಮಾಡಿಕೊಂಡ್ರು. ಈ ಥರ ಕೀ ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ: ಭಾರತದ ಒಕ್ಕೂಟಕ್ಕೆ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನ ವಿಶಿಷ್ಟವಾಗಿದೆ ಹೇಗೆ ವಿವರಿಸಿರಿ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಉತ್ತರಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮದೇ ಆದಂಥ ಪಾಯಿಂಟ್ಸ್ಗಳನ್ನು ಬರೆದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಉತ್ತರ ಹೇಗಿರಬೇಕಂದ್ರೆ, ರಾಜ್ ಹರಿಸಿಂಗ್ ಸ್ವಾತಂತ್ರ್ಯವಾಗುಳಿಯಲು ನಿರ್ಧಾರ, ಕಾಶ್ಮೀರ ಭಾರತಕ್ಕೆ ಸೇರಬಿಡುವುದೆಂಬ ಆತಂಕವಿತ್ತು,
ಪಾಕಿಸ್ತಾನವು ಮುಸ್ಲಿಂ ಬುಡಕಟ್ಟು ಜನರಿಂದ ದಾಳಿಗೆ ಪ್ರಚೋದನೆ ಮಾಡ್ತಾ ಇತ್ತು. ಶೇಖ್ ಅಬ್ದುಲ್ಲನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಧಾರ್ಮಿಕ ಸಂವಿಧಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಭಾರತಕ್ಕೆ ಸೇರಲು ಉತ್ಸುಕ. ರಾಜ್ ಹರಿಸಿಂಗ್ ಭಾರತ ಸರ್ಕಾರದ ಸಹಾಯ ಕೋರಿದನು. ಭಾರತೀಯ ಸೈನಿಕರಿಂದಾಗಿ ಪಾಕಿಸ್ತಾನದ ಉದ್ದೇಶ ವಿಫಲವಾಯಿತು. ಕಾಶ್ಮೀರದ ಕೆಲವು ಷರತ್ತುಗಳೊಂದಿಗೆ ಭಾರತದಲ್ಲಿ ವಿಲೀನವಾಯಿತು. ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನ ವಶಕ್ಕಾಯಿತು. POK ಅಂತ ಅದಕ್ಕೆ ಹೇಳ್ತಾರೆ. ಭಾರತ ವಿಶ್ವಸಂಸ್ಥೆಗೆ ದೂರನ್ನು ನೀಡಿತು. ಈ ಥರ ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 7ನೇ ಪ್ರಶ್ನೆ, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮೋಚನೆಗೊಳಿಸಲಾಯಿತು? ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಭಾರತಕ್ಕೆ ಸೇರಬೇಕೆಂಬ ನಿರಂತರ ಚಳುವಳಿ, ಗೋವಾವನ್ನು ತೆರವುಗೊಳಿಸಲು ಪೋರ್ಚುಗೀಸರಿಗೆ ಆದೇಶ, ಆಫ್ರಿಕಾ ಮತ್ತು ಯುರೋಪಿನಿಂದ ಸೈನ್ಯ ತರಿಸಿಕೊಂಡರು, ಚಳುವಳಿ ದಮನ ಮಾಡಿ ಅಧಿಕಾರವನ್ನು ಬಲಪಡಿಸಲು ಪ್ರಯತ್ನ, ಸತ್ಯಾಗ್ರಹಗಳಿಂದ ವಿಮೋಚನಾ ಹೋರಾಟ, 1961ರಲ್ಲಿ ಸೈನ್ಯದ ಮಧ್ಯಪ್ರವೇಶದಿಂದ ಗೋವಾ ಭಾರತಕ್ಕೆ ವಶವಾಯಿತು. ಈ ಥರ ಉತ್ತರವನ್ನು ನೀವು ಎಕ್ಸಾಮಿನೇಷನಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಕಡೆ ಪ್ರಶ್ನೆ ನೋಡೋಣ. ಕೊನೆ ಪ್ರಶ್ನೆ 8ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಭಾಷಾವಾರು ರಾಜ್ಯ ರಚನೆಯು ಅನಿವಾರ್ಯವಾಗಿತ್ತು, ಪುಷ್ಟೀಕರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ಥರ ಉತ್ತರಗಳನ್ನು ಬರೀಬೇಕಂದ್ರೆ, ಉತ್ತಮ ಮತ್ತು ಪರಿಣಾಮಕಾರಿ ಆಡಳಿತ ಒದಗಿಸಲು, ಭಾಷೆ ಆಧರಿಸಿ ಗಡಿ ಗುರುತಿಸುವುದು, ಜನರಾಡುವ ಭಾಷೆಯಲ್ಲಿ ಆಡಳಿತ ನಡೆಸುತ್ತಿರಲಿಲ್ಲ, ದೇಶಾದ್ಯಂತ ಭಾಷಾವಾರು ರಾಜ್ಯಗಳಿಗಾಗಿ ಹೋರಾಟ, ವಿಶಾಲ ಆಂಧ್ರ ರಚನೆಗಾಗಿ ಪೊಟ್ಟಿ ಶ್ರೀರಾಮುಲು 58 ದಿನಗಳು ಉಪವಾಸ ಮಾಡಿ ಮರಣ ಹೊಂದಿದರು. ಇವರ ಮರಣ ನಂತರ ಬೇಡಿಕೆ ತೀವ್ರ ಸ್ವರೂಪ ಪಡೆಯಿತು. 1953ರಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗ ರಚನೆಯಾಯಿತು. ಮೊದಲ ಭಾಷಾವಾರು ರಾಜ್ಯವಾಗಿ 1953ರಲ್ಲಿ ಆಂಧ್ರ ಪ್ರದೇಶ ರಚನೆಯಾಯಿತು ವಿದ್ಯಾರ್ಥಿಗಳೇ. ಈ ಥರ ನೀವು ಎಕ್ಸಾಮಿನೇಷನಲ್ಲಿ ಉತ್ತರಗಳನ್ನು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳು ಮತ್ತು ಡೈಲಿ MCQಗಳಿಗಾಗಿ ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೇ ನಿಮಗೆ GPSTR, PSTR, HSTR ಮತ್ತು TET ಸಂಬಂಧಿಸಿದಂಥ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್ ಆಗಿರ್ಬೋದು, ನೋಟ್ಸು ಮತ್ತು ಕ್ಲಾಸ್ಗಳು ಅವೈಲೇಬಲ್ ಇದೆ. ಸೊ ಈಗಲೇ ನೋಡಿ, ನಿಮ್ಮ ಡ್ರೀಮ್ ಜಾಬ್ಗೆ ಮೊದಲನೇ ಮೆಟ್ಟಲು ಇಲ್ಲಿಂದಲೇ ಪ್ರಾರಂಭಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತಷ್ಟು ಒಳ್ಳೆಯ ಕಂಟೆಂಟ್ದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.